ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ತರಕಾರಿ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು 10-15 ಬೀನ್ಸ್ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ ರಾತ್ರಿ ನೆನೆಸಿಟ್ಕೊಂಡಿರೋಂತಹ ಬಟಾಣಿ ಮತ್ತು ಒಂದು ನೂಕಲ್. ರುಬ್ಬೋದಕ್ಕೆ ಏನು ಬೇಕೋ ನೋಡ್ಕೊಂಬರೋಣ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಾಕ್ಕೊತಾ ಇದ್ದೀನಿ. ಮತ್ತು 1 ಇಂಚು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬೇಕು ಅಂತ ಅಂದರೆ ಒಗ್ಗರಣೆಗಾದರೂ ಹಾಕೊಬೋದು ಅಥವಾ ಲಾಸ್ಟಲ್ಲಿ ಎಲ್ಲ ರೆಡಿ ಆದಮೇಲೆ ಕೂಡ ಹಾಕೊಬೋದು. ಸೊ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ಪಲಾವ್ ಬೇಕಾಗಿರೋ ಮೇಯ್ನ್ ಐಟಮ್ಸ್ ಏನು, ಪಲಾವ್ ಪದಾರ್ಥಗಳು. ಸೊ ಅದೇನೇನಂತ ನೋಡ್ಕೊಂಬರೋಣ. ನಾನಿಲ್ಲಿ ಕಸ್ತೂರಿ ಮೇಥಿ, ಕಲ್ಲುವ್ವ, ಮರಾಠಿ ಮೊಗ್ಗು, ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ವೆಜಿಟೇಬಲ್ ಪಲಾವ್ ತೋರಿಸಿ ಅಂತ. ಸೊ ಅವರಿಗೋಸ್ಕರ ಈ ರೆಸಿಪಿ. ಆ್ಯಕ್ಚುಲಿ ಬಾಯಿಗೆ ತುಂಬ ರುಚಿಯಾಗಿದ್ದರೆ, ಹೊಟ್ಟೆ ಕೂಡ ತುಂಬಿದರೆ ಮನೆ ಕೂಡ ಅಷ್ಟೇ ಸಂತೋಷವಾಗಿರುತ್ತಂತೆ. ಯಾವಾಗ ಬಾಯಿ ಮತ್ತು ಹೊಟ್ಟೆಗೆ ತುಂಬ ಸಂತೋಷ ಆಗಿದ್ದರೆ ಮನೆಯೂ ಅಷ್ಟೇ ಹೆಲ್ದಿ ಆ್ಯಂಡ್ ವೆಲ್ದಿಯಾಗಿರುತ್ತಂತೆ. ಸೊ ಹಾಗಾಗಿ ಯಾವಾಗಲೂ ನನಗೆ ಗೊತ್ತಿರೋ ಮಟ್ಟಿಗೆ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅಂದರೆ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಅಚೀವ್ ಮಾಡೋದು ಏನಿದೆಯೋ ಇಲ್ಲವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡೈಲಿ ರುಚಿಯಾಗಿ ಮಾಡಿಕೊಂಡು ಚೆನ್ನಾಗಿ ತಿಂತಾ ಚೆನ್ನಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಹೊಸ ರೆಸಿಪಿ ಕಲಿತಾ ಫ್ಯಾಮಿಲಿಗೆ ಇಲ್ಲಿ ಹೊಗಳಿಸ್ಕೊತಾ ಅಡುಗೆ ಮಾಡ್ಕೊತಾ ತಿಂತಾ ಇದ್ದರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಇವಾಗ ಬನ್ನಿ, ಪಲಾವೆಲ್ಲ ಆಲ್ರೆಡಿ ಅವರು ಫ್ರೈ ಆಗಿದ್ದಾರೆ. ಸೊ ಇವಾಗ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೇನು ಅಂದ್ಕೊಂಡೆ, ಯಾವಾಗಲೂ ಒಂದು ಟಾಪಿಕ್ ಮಾತಾಡಿಕೊಂಡು ಸೊ ಮನದಾಳದ ಮಾತು ಒಂದಿರಲಿ, ಹಾಗೆಯೇ ಅಡುಗೆ ಮಾಡ್ಕೊಳ್ತಾ ಕೂರೋಣ ಅಂತ ಅಂದ್ಕೊಂಡೆ. ಆದರೆ ಅಡುಗೆ ಮಾಡಬೇಕಾದ್ರೆ ಖುಷಿಯಾಗಿ ಮಾಡಿದ್ರೆ ತಾನೇ ಹೊಟ್ಟೆಗೂ ಖುಷಿಯಾಗಿರೋದು, ಕಿವಿಗೂ ತಂಪಾಗಿರೋದು. ನಾನು ಬಂದುಬಿಟ್ಟು ಅಂತ ಅಳೋ ಥರ ಸೀನ್ ಹಾಕ್ಕೊಂಡು ನಿಮಗೂ ಅಳಿಸ್ಕೊಂಡು ಇದೆಲ್ಲ ಬೇಡ ಅಲ್ವಾ. ಸೊ ಖುಷಿಯಾಗಿ ಮಾತಾಡ್ಕೊಳ್ಳೋಣ, ಖುಷಿಯಾಗಿ ಅಡುಗೆ ಮಾಡೋಣ ಅಂತ ಈ ಫ್ಲ್ಯಾಶ್ ಲೈಟ್ ಥರ ನನ್ನ ತಲೆಗೆ ಹೊಳೀತು. ಇವಾಗ ಏನಿಲ್ಲ, ಒಂದೇ ಒಂದು ಜಾರ್ ತೊಗೊಳ್ಳಿ. ನಾನು ಏನೇನು ಹೇಳಿದ್ನಲ್ಲ ಐಟಮೆಲ್ಲ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಚಕ್ಕೆ ಲವಂಗನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೊಬನ್ನಿ. ಪೇಸ್ಟ್ ಅಂದರೆ ಕೋಲ್ಗೇಟ್ ಟೂತ್ಪೇಸ್ಟ್ ಇರುತ್ತಲ್ಲ ಆ ಥರ ಅಲ್ಲ, ಆ ಥರನೂ ಅನ್ಬೋದು, ಬಟ್ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಥರನೇ ಮಾಡ್ಕೊಂಬರ್ರಿ. ಸೊ ಈ ಪೇಸ್ಟ್ನ ಪಟ್ ಅಂತ ರೆಡಿ ಮಾಡ್ಕೊಂಬಂದಾದಮೇಲೆ ಏನು ಮಾಡಬೇಕಂತ ಗೊತ್ತಲ್ವಾ? ಏನಿಲ್ಲ, ಮತ್ತು ಅದೇ ಬಾಣಲಿಗೆ ಏನಿದು ಕುಕ್ಕರ್ಗೆ ಹೋಗೋಣ ವಾಪಸ್ಸು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಾ, ಇವಾಗ ಬಟಾಣಿ ಹಾಕ್ಕೊಳ್ಳೋಣವಾ. ನಮ್ಮದು ಕುಕ್ಕರ್ ನನ್ನ ಮಾತೇ ಕೇಳಲ್ಲ ಅನ್ನೋತ್ತೆ. ನಾನು ಒಂದು ಕಡೆ ಕುಣಿಸಿದ್ರೆ ಅದೊಂದು ಕಡೆ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಎಳ್ಕೊಂಡು ಇವಾಗ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೀದೋದ್ರೆ ಬೈಸ್ಕೊತೀರ. ನನ್ನ ಕೇಳಲ್ಲ, ನಿಮ್ಮ ಮನೆಯವ್ರ ಕೇಳಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಕ್ಯಾರೆಟ್ ಇದ್ದಾರಲ್ಲ ಅವ್ರನ್ನೂ ಕರ್ಕೊಂಬಂದು ಕ್ಯಾರೆಟ್ನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೂಕೋಳು ಹಾಕ್ಕೊಳ್ಳಿ. ಆಮೇಲೆ ಏನದು ಬೀನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಬೇಕು ಅಂದವರು ಎಣ್ಣೆ ಹಾಕ್ಕೊಳ್ಳಿ. ನಾನು ಜಾಸ್ತಿ ಎಣ್ಣೆ ಹಾಕಲ್ಲ. ಖಾಲಿ ಆಗುತ್ತೆ ಅಂತ ಅಲ್ಲ, ಹೆಲ್ದಿ ಅಲ್ಲ ಅಂತ ಅಲ್ವಾ. ಖಾಲಿ ಆಗುತ್ತೆ ಅಂತಲೂ ಒಂದು ರೀಸನ್ ಇರ್ಬೋದು. ಮತ್ತು ಜಾಸ್ತಿ ಎಣ್ಣೆ ತಿನ್ನೋದ್ರಿಂದ ದಪ್ಪ ಆಗ್ಬಿಡ್ತಾರಂತೆ. ಸೊ ನಾನು ಸ್ಲಿಮ್ಮಾಗಿರೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದರೆ ಎಣ್ಣೆ ಜಾಸ್ತಿ ಅನಿಸ್ತಾ ಇಲ್ವಾ? ಹೌದೌದು, ಒಂದು ಅರ್ಧ ಗ್ಲಾಸ್ ಅಷ್ಟು ಎಣ್ಣೆ ಇರ್ಬೋದು ಅನಿಸುತ್ತೆ. ಸೊ ವೇಸ್ಟ್ ಅಂತೂ ಆಗಲ್ಲ, ರುಚಿಯಾಗಿರ್ಬೋದು ಅಂತ ಅಂದ್ಕೊತೀನಿ. ಅಂದ್ಕೊಳ್ಳೋದೇನು, ರುಚಿಯಾಗಿತ್ತು ಖಂಡಿತ. ಯಾಕಂದರೆ ವೀಡಿಯೋ ಅದನ್ನ ರುಚಿ ನೋಡಿದ್ಮೇಲೆ ತಾನೇ ವೀಡಿಯೋಗೆ ಅಪ್ಲೋಡ್ ಮಾಡೋದು. ಸೊ ಚೆನ್ನಾಗಿತ್ತು. ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಮಾತಾಡಬೇಕು, ಏನು ಮಾತಾಡಬೇಕಂತಲೇ ಗೊತ್ತಿಲ್ಲದೆ ಮಾತಾಡೋರ್ಗೆ ಇದೆಯಲ್ಲ, ಕೆಲವ್ರಿಗಂತೂ ಅಡುಗೆದು ಹೇಳಿದ್ರೆ ಇದೊಂದು ಕಪ್ ತೊಗೊಳ್ಳಿ, ಇದೊಂದು ಕಪ್ ತೊಗೊಳ್ಳಿ ಅಂತ ಲಾಂಗಾಗಿ ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ನಾನು ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ಕೊತಾನೂ ಇರಬೇಕು. ಅಡುಗೆ ಮತ್ತು ನಿಮ್ಗೆ ಸಿಂಪಲ್ ಅಂತಲೂ ಅನಿಸ್ಬೋದು ಅಲ್ವಾ, ಅನಿಸ್ಬೇಕು. ಇವಾಗ ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ ರೀತಿ ಮಾಡ್ಕೊಬಂದ್ವಲ್ಲ ಅದನ್ನ ಎತ್ತಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿಗಳಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಉಳ್ದಿದ್ದನ್ನ ವೇಸ್ಟ್ ಮಾಡಬೇಡಿ. ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ವೇಸ್ಟ್ ಮಾಡಬೇಕಲ್ವಾ?
ಹಾಗಾಗಿ ಇದನ್ನು ಚೆನ್ನಾಗಿ ಹಸಿ ವಾಸನೆ ಅನ್ನೋದಿದೆಯಲ್ಲ ಅದು ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಆಡಿದ್ದೇ ಆಡ ಅಂತ ಅಂದ್ಬಿಟ್ಟು ಯಾವಾಗಲೂ ಆಡಿದ್ದೇ ಆಡ್ತಾ ಇರ್ತೀನಿ. ಸ್ಲೋ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಂತ ನಿಮ್ಗೇನು ಗೊತ್ತಿಲ್ವಾ ಅಲ್ವಾ? ಇಷ್ಟು ಕೂಡ ನಾಲೆಡ್ಜ್ ಇಲ್ಲ ಅಂದರೆ ಹೇಗೆ? ಖಂಡಿತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಏನು ಮಾಡೋದು, ಫಲಕ ದೋಷ ಅಂತಾರಲ್ಲ ಆ ಥರ ಹೇಳಿದ್ನೇ ಹೇಳ್ತಾ ಇರ್ತೀನಿ. ನೀವು ಕೇಳಿದ್ನೇ ಕೇಳ್ಕೊಂಡು ಅಡುಗೆ ಮಾಡ್ತಾಯಿರಿ. ಸೊ ಇವಾಗ ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ ನಾನು ಇಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 1/4 ಗ್ಲಾಸ್ ಎಂತಕ್ಕೆ ಎಕ್ಸ್ಟ್ರಾ ಅಂತ ಕೇಳ್ತಿದ್ದೀರಾ? ಈ ತರಕಾರಿಯವ್ರು ಇದ್ದಾರಲ್ಲ ಅವ್ರಿಗೂ ಸ್ವಲ್ಪ ನೀರು ಸ್ವಲ್ಪ 1/4 ಗ್ಲಾಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು, ಚೆನ್ನಾಗಿ ಮಳ್ಳಬೇಕು. ಇವಾಗ ನೋಡಿ ಕೇಳಿದ್ನೆಲ್ಲ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಸೊ ಇವ್ರು ಮಳ್ತಿದ್ದಾರೆ. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಅಂದರೆ 3/4% ಬೆಂದಿರುತ್ತೆ. ಇವಾಗ ಅಕ್ಕಿ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಕುದಿಯೋದಕ್ಕೆ ಬಿಡಿ. ಕೆಲವರಂತೂ ಇರೋ ಅರ್ಜೆಂಟಿಗೆ ಪಟಪಟ ಅಂತ ಹಾಕ್ಬಿಟ್ಟು ಹಂಗೆ ಅದು ಕುದಿಯೋದಕ್ಕೂ ಬಿಡೋದಿಲ್ಲ, ತಿರ್ಗಿಸೋಕ್ಕೂ ಬಿಡೋಲ್ಲ, ಪಟಪಟ ಅಂತ ಇದು ಮಾಡ್ಬಿಡ್ತಾರೆ. ನಾನು ನೋಡಿ ಎಷ್ಟು ನೀಟಾಗಿ ತಿರುಗಿಸ್ತಾ ಇದ್ದೀನಿ ಅಂತ. ಇವಾಗ ಕುದಿ ಬಂದಿದೆ. ಇವಾಗ ಪಟ್ ಅಂತ ಕುಕ್ಕರ್ ಹಾಕೊಳ್ಳಿ, ಮುಚ್ಕೊಳ್ಳಿ. ಮುಚ್ಚಿಬಿಟ್ರಾ? ಇದನ್ನು ಏನಿಲ್ಲ, ಜಸ್ಟ್ 2 ವಿಷಲ್ ಬಿಟ್ಕೊಂಬಿಡಿ. ಅಷ್ಟರಲ್ಲಿ ನೀವು ತೈರು ಪಚಡಿ ಅಂತ ಹೇಳ್ತಾರಲ್ಲ, ಮೊಸರು ಬಜ್ಜಿ, ಅದನ್ನು ರೆಡಿ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಲಾವ್ ರೆಡಿಯಾಗಿದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಹೇಳಿದ್ನಲ್ಲ, ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ, ಆಮೇಲೆ ಅಕ್ಕಿನೂ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ, ಸೊ ಈ ಥರ ಅನ್ನದ ಜೊತೆ ಆಲ್ರೆಡಿ ಅದೇ ಮಿಕ್ಸಾಗಿ ಬಂದುಬಿಟ್ಟಿರುತ್ತೆ. ಇಲ್ಲ ಅಂದರೆ ಮಸಾಲೆ ಎಲ್ಲ ಮೇಲಿರುತ್ತೆ, ಅನ್ನ ಎಲ್ಲ ಕೆಳಗಿರುತ್ತೆ. ಸೊ ನೀವು ಮಿಕ್ಸ್ ಮಾಡಿದ್ರೆ ಆ ಟೇಸ್ಟು ಅಷ್ಟಿರಲ್ಲ. ಸೊ ಈ ರೀತಿ ಮಿಕ್ಸಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನನ್ನ ಮಾತು ಕೂಡ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಗೆ ಯಾವುದೇ ರೀತಿಯ ಹೊಸ ರೆಸಿಪಿ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವೇನು ಕಮೆಂಟ್ ಮಾಡ್ತಾಯಿದ್ದೀರೋ ಅದನ್ನೇ ನಾನಿಲ್ಲಿ ಪ್ರಯತ್ನಪಟ್ಟು ಹಾಕ್ತಾಯಿದ್ದೀನಿ. ಹಾಗಂತ ನನಗೆ ಅಡುಗೆ ಬರೋದಿಲ್ಲ ಅಂತ ಅಲ್ಲ, ನನ್ನ ಅಡುಗೆನೇ ಬೇರೆ ರೀತಿ ಇರುತ್ತೆ. ನೀವು ಯಾವ ರೀತಿ ಅಡುಗೆ ಬೇಕು ಅಂತ ಕೇಳ್ತೀರೋ ಅದನ್ನು ನಾನು ಹೊಸ್ದಾಗೆ ಟ್ರೈ ಮಾಡಿ, ನಾನು ಟೇಸ್ಟ್ ಮಾಡಿ, ನಂತರ ನಮ್ಮ ಫ್ಯಾಮಿಲಿ ಎಲ್ಲರೂ ಹೊಗಳಿಸ್ಕೊಂಡು ಎಲ್ಲರೂ ಹೊಗಳಿದ್ರು ಅಂದ್ಕೊಳ್ಳಿ. ಸೂಪರಾಗಿತ್ತು ಅಂದರೆ ನಿಮಗೂ ಮಾಡಾಕ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.